ಕಂಪ್ಲೀಟ್ಲಿ ನನ್ನ ಫ್ಯಾಮಿಲಿ 4 ಜನನೂ ಒಳಗೆ ಹಾಕಿದ್ದಾರೆ. ಅಪ್ಪ, ಅಮ್ಮ, ಅಣ್ಣ ಮತ್ತೆ ಅಂಕಲ್. ನಾನು ಒಬ್ಳೆ ಹೊರಗಡೆ ಇದ್ದೀನಿ. ಏನು ಹೇಳ್ತೀರಾ ಸರ್ ಇದಕ್ಕೆ? ನಾನು ಏನು ಮಾಡಲಿ? ಯಾರು ಇಲ್ಲ. ಈಗನೂ ನಾನು ಒಬ್ಳೆ ಇದ್ದೀನಿ. ಅವಾಗನೂ ರಕ್ಷಣೆ ಇಲ್ಲ, ಜೈಲಲ್ಲಿ. ಅದಾಗಿ ನೆಕ್ಸ್ಟ್ 1 ವೀಕ್ ಆಮೇಲೆ ಅವರೇನೋ ಕೋರ್ಟಿಗೆ ರೆಕಾರ್ಡ್ಸ್ ಕಲೆಕ್ಕೆ ಅದನ್ನು ಅಷ್ಟೇ 1 ವೀಕ್ ಫುಲ್ ಡಿಲೇ ಮಾಡಿದ್ರು. ಅದಾಗಿ ಮಂಡೇ ಮಾರ್ನಿಂಗ್ 7 o'clock ಇನ್ಸಿಡೆಂಟ್ ಆಗಿದೆ ಸರ್. ಅವನಾಗೆ ಅಲ್ಲಿ ಫುಲ್ 13 ಟೈಮ್ಸ್ ನಮ್ಮ ಅಣ್ಣನಿಗೆ ಚುಚ್ಚಿದ್ದಾನೆ ಸರ್. ಅಲ್ಲಿ ಇನ್ಸಿಡೆಂಟ್ ಏನಾಗಿದೆ ಗೊತ್ತಾ? 13 ಟೈಮ್ಸ್ ಚುಚ್ಚಿದ್ದಾನೆ. ಅವ್ನ ಕೆಳಗಾಗ ಬಿದ್ದಿದ ತಕ್ಷಣ ಅವನಿಗೆ ಅವನದು ಮೇನ್ ಪಾರ್ಟಿಗೆಲ್ಲ ಒದ್ದಿದ್ದಾರೆ ಸರ್. ಅವಾಗೂ ಅವ್ರಿಗೆ ಏನೋ ಅದು ಕನ್ಸಿಡರ್ ಅವಾಗನೇ ಮೋಸ್ಟ್ಲಿ ಸರ್ ಪ್ರಾಣ ಹೋಗಿರ್ಬೋದು. ಬಟ್ ಅವರು 7 o'clock ಇನ್ಸಿಡೆಂಟ್ ಆಗಿದ್ದು ಸರ್. ಬಟ್ ಅವ್ರು ಏನ್ ಮಾಡಿದ್ರು ಅಂದ್ರೆ 9:30 ಅವ್ರನ್ನ ಹಾಸ್ಪಿಟ್ಲಿಗೆ ಕಳ್ಸಿದ್ದಾರೆ ಸರ್. ಫುಲ್ ಓವರ್ಫ್ಲೋ ಆಗಿದೆ. ಅಂಡ್ ಮೋರ್ ಎವರ್ ಮತ್ತೆ ಸರ್ ಬ್ಲಡ್ ಫ್ಲೋ ಆಗಿದೆ. ಮತ್ತೆ ಅಲ್ಲಿ ನೀಟಾಗಿ ಮಡಿಕೇರಿಯಲ್ಲಿ ನೀಟಾಗಿ ಅವರಿಗೆ ನಾರ್ಮಲ್ ಮೆಡಿಕಲ್ ಏನು ಇಲ್ಲ. ಒಂದ್ ಸೈಡ್ಗೆ ಹೋಗ್ಬಿಟ್ಟು ಅವ್ರನ್ನ ಮಲಗಿಸ್ಬಿಟ್ಟಿದ್ದಾರೆ ಆಕ್ಸಿಜನ್ ಕೊಟ್ಬಿಟ್ಟು. ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ ಸರ್. ನಾನು ಇದು ನೋಡಕ್ಕಾಗದೆ ನಾನು ಇಮಿಡಿಯೇಟ್ ಆಗಿ ಮೈಸೂರಿಗೆ ಅವನ್ನ ಈ ಹಾಸ್ಪಿಟ್ಲಿಗೆ ಟ್ರಾನ್ಸ್ಫರ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹೆಂಗೆಲ್ಲ ಮಾಡ್ಬಿಟ್ಟು ಅದಕ್ಕೂ ಡಿಲೇ ಮಾಡಿದ್ರು ಸರ್. 20 ಮಿನಿಟ್ಸ್ ಆಕ್ಸಿಜನ್ ತರಕ್ಕೆ ಅದು ಇದು ಏನೆಲ್ಲ ಡಿಲೇ ಮಾಡಿದ್ರು ಸರ್. ಅದಾದ್ಮೇಲೆ ಅವ್ರನ್ನ ಕರ್ಕೊಂಡು ಹೋದ್ವಿ ಸರ್. ಕರ್ಕೊಂಡು ಹೋಗಿದ ತಕ್ಷಣ ಒಬ್ರು ಇನ್ಸ್ಪೆಕ್ಟರ್ ಯಾರು ಬಂದಿಲ್ಲ. ನಾನು, ನನ್ನ ತಂಗಿ, ನಮ್ಮ ಮಾಮ 3 ಜನ ಆಂಬ್ಯುಲೆನ್ಸ್ ಅಲ್ಲಿ ಇದ್ದಿದ್ದು ಸರ್. ಇನ್ಯಾರೂ ಇರಲಿಲ್ಲ. ಆದ್ರೂ ನಾವಾಗೆ ಬೇಗ ತಲುಪಿದೀವಿ ಹಾಸ್ಪಿಟ್ಲಿಗೆ. ಬಟ್ ಪೊಲೀಸ್ ಅವರು 30 ಕಿಲೋಮೀಟರ್ಸ್ ಇನ್ನೂ ಹಿಂದೆ ಇದ್ದಾರೆ ಸರ್. 1 hour ಗಂಟ ನಾವು ಹಾಸ್ಪಿಟಲ್ ಮುಂದೆ ಕಾಯ್ಕೊಂಡು ಕೂತಿದೀವಿ ಸರ್. ಏನ್ ಸರ್ ಇವೆಲ್ಲ? ಹೌದು ಸರ್, ಏನು ಅಲ್ಲ ಸರ್. ಬೇಕು ಅಂತಾನೆ ನಮ್ಮ ಅಣ್ಣನ ಈ ರೀತಿ ಮಾಡಿದ್ದಾರೆ ಸರ್. ಇದೆಲ್ಲ ಫಿಕ್ಸ್ ಮಾಡಿದ್ದಾರೆ ಸರ್. ಜಸ್ಟ್ ಒಂದಿದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಮೆಡಿಸಿನ್ ಇದೆಲ್ಲ ಓಕೆ ಸರ್ಜರಿ ಮಾಡಿದ್ದೀನಿ, ಎಲ್ಲ ಇದಾಗಿದೆ. ಅದಾಗಿ ಆಫ್ಟರ್ನೂನಿಗೆನೆ ಅವನಿಗೆ BPL ಡೌನ್ ಆಗಿದೆ ಅಂತೆ, ಅವ್ನು ಡೆತ್ ಆಗಿದ್ದಾನಂತೆ. ಇದೆಲ್ಲ ಅಷ್ಟು ಅವ್ರಿಗೆ ಕನ್ಕ್ಲೂಷನ್ ಆಗಿದ್ದಾರೆ ಸರ್. ಇಷ್ಟೇ ಕನ್ಕ್ಲೂಷನ್. ಅವನಿಗೆ ನಾನು ಆಗಾಗ ನೋಡತ್ತೀವಿ, ಅವನಿಗೆ ಒಂದು ಬ್ರೀದಿಂಗ್ ಆಗ್ತಿಲ್ಲ, ಯಾವುದೇ ರೀತಿ ಇದು ಮೆಡಿಸಿನ್ ಕೊಡ್ತಿಲ್ಲ, ಏನೂ ಇಲ್ಲ ಸರ್. ಜೈಲಲ್ಲಿ ನಮಗೆ ನಾರ್ಮಲ್ ಆಗಿ ನಮಗೆ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ ಅಂದ್ರೆ ಇನ್ನು ಹೊರಗಡೆ ನನಗೆ ಯಾವ ರೀತಿ ನನಗೆ ಇರುತ್ತೆ ಸರ್? ಜೈಲೊಳಗೆ ಅವ್ನು 13 ಟೈಮ್ಸ್ ಅವ್ನು ಚುಚ್ಚಿದಾನೆ. ಅದು ನಮ್ಮ ಮುಂದೆ ಸುಮ್ಮನೆ ಸ್ಪೂನಲ್ಲಿ ಅಂತ ಹೇಳಿದ್ದಾರೆ. ಬಟ್ ಇದು ನಾರ್ಮಲ್ ಆಗಿ ಡಾಕ್ಟರ್ ಎಲ್ಲರೂ ಹೇಳಿದ್ದು ಅದು ನೈಫ್ ಇಂದ ಆಗಿರೋದಂತೆ. ಹೆಂಗೆ ಅಲೋ ಮಾಡ್ತಾರೆ ಸರ್ ಜೈಲಲ್ಲಿ ನೈಫ್ನೆಲ್ಲ? ಅದು ಬೇರೆ, ಚುಚ್ಚಿದವನು ಬೇರೆ ಯಾರು ಅಲ್ಲ, ಅವ್ನು ನಮ್ಮ ಫ್ಯಾಮಿಲಿ ಅವನೇ. ಫಸ್ಟೇ 1 ಫುಲ್ ಮರ್ಡರ್ ಮತ್ತೆ ಆಫ್ ಮರ್ಡರ್ ಮಾಡ್ಕೊಂಡು ಹೋಗಿದ್ದವನು. ಈಗ ಜೈಲ್ಸ್ ಅಟ್ಲೀಸ್ಟ್ ಒಂದು ರೂಲ್ಸ್, ಅವನು ಕ್ರಿಮಿನಲ್ ಮಾಡ್ಕೊಂಡ್ ಬಂದಿದ್ದಾನೆ. ಇಬ್ರು ಫ್ಯಾಮಿಲಿ ಅವನ್ನ ಒಂದು ಸಪ್ರೇಟ್, ಇವನ್ನ ಒಬ್ರು ಸಪ್ರೇಟ್ ಮಾಡ್ಬೇಕಿತ್ತು. ಬಟ್ ಅವ್ರು ಮಾಡಿಲ್ಲ, ಜೊತೆಲೆ ಸೇರಿಸಿದ್ದಾರೆ ಸರ್. ನನಗೆ ನ್ಯಾಯ ಸಿಗ್ಬೇಕಷ್ಟೇ ಸರ್.